ನಂದಿನಿ, ಹಾಂ ಬಾಬಾ. ಅಮ್ಮ ಕೋಣೆಯಲ್ಲಿ ಇಲ್ವಾ? ಈಶ್ವರಿ ಕರ್ಕೊಂಬರ್ತೀನಿ ಅಂತ ಹೋದ್ಲು. ಹಾಂ ಬಾಬಾ, ಅದು ನಾನು ಹೋಗಿ ಕರೆದೆ ಅಮ್ಮನ್ನ. ಆದರೆ ಅತ್ತೆ, ಒಳಗಡೆ ಬನ್ನಿ ಅತ್ತೆ. ಹೆಣ್ಣಿನವ್ರು ಬಂದು ತಾನೇ ಕರಿಬೇಕು. ನೀನ್ ಯಾಕೆ ಕರಿತಾ ಇದೀಯಾ? ಅವ್ರು ಬಂದು ಕರೀಲಿ, ನೀನು ಹೋಗು. ಅಲ್ಲ ಅತ್ತೆ, ಬಿಸಿಲು ಊಟ ಇಲ್ಲದೆ ಎಷ್ಟೊತ್ತಂತ ಇಲ್ಲೇ ಹೋಗು ಅಂದೆ ತಾನೇ. ಹೋಗ್ ನೀನು. ಬೀಗರು ಬಂದು ಕರಿಬೇಕು ಅಂತ ಅವ್ರು ಅನ್ಕೋತಾ ಇದ್ದಾರೆ. ತಾವು ಬನ್ನಿ, ಅಮ್ಮನ್ ಕರ್ಕೊಂಬಂದ್ಬೇಡ. ಇಲ್ಲ ಅಂದರೆ ಅವರು ನೀವು ಅಂದರೆ ಬೀಗರು ಹೋಗಿ ಕರಿಬೇಕು ಅಂತ ಅಂದರೆ ಏನು ಗೊತ್ತಾ, ಅವರು ಇವಾಗಿನ ಕಾಲದವರಲ್ಲ. ಸ್ವಲ್ಪ ಈ ಥರ ಸಣ್ಣ ಪುಟ್ಟ ಪದ್ಧತಿ ಅದು ಇದು ಅಂತ ಅನುಸರಿಸ್ತಾರೆ ಅವರು. ನಮಗೇನು ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಏನು ಹೇಳ್ತೀರಿ? ಹೋಗಿ ಬರ್ತಾರೆ. ನಾವು ಕರ್ಕೊಂಡ್ ಆಯ್ತು, ಒಳ್ಳೇದು ಒಳ್ಳೆ ನಾವು ಕರ್ಕೊಂಡ್ಬಿಡ್ತೀವಿ. ಕರಿ. ಬನ್ನಿ 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 ಬನ್ನಿ. ನಂದಿನಿ, ಅಮ್ಮ ತುಂಬ ಕೋಪ ಮಾಡ್ಕೊಂಡಿದಾರ? ಅತ್ತೆ ಯಾವಾಗ್ಲೂ ಕೋಪದಲ್ಲೇ ಇರ್ತಾರಲ್ವಾ ಬಾಬಾ? ನಿಜವಾದ ಕೋಪನ ಅಥವಾ ತೋರಿಸ್ಕೊಳ್ಳೋ ಕೋಪನ ಅಂತ ಕೇಳಿದೆ. ಅದಕ್ಕೆರಡು ವ್ಯತ್ಯಾಸ ಇರುತ್ತೆ ತಾನೇ? ನಮಸ್ಕಾರ. ಬನ್ನಿ. ಇದೇನು ಗುಂಪು ಕಟ್ಕೊಂಡು ಸೈನ್ಯದ ಥರ ಬಂದ್ಬಿಟ್ಟಿದ್ದೀರಿ? ಬಂದು 4 ಗಂಟೆ ಆಯಿತು, ಒಬ್ಬರು ಕಾಣಲಿಲ್ಲ. ಮುಖ ನೋಡಿದ ಮೇಲೆನ ನಿಮ್ಮಲ್ಲಿ ಕರೆಯೋ ಪದ್ಧತಿ? ಅಲ್ಲಮ್ಮ, ನೀವು ರೂಮಲ್ಲಿ ಇದೀರಿ ಅಂತ ಅನ್ಕೊಂಡ್ವಿ. ರೆಸ್ಟ್ ಮಾಡ್ತಿದಾರಲ್ಲ, ಅಲ್ಲೇ ಇರ್ಲಿ ಅನ್ಕೊಂಡ್ವಿ. ನಮ್ಗೆ ಈಗಲೇ ಗೊತ್ತಾದ್ದು ನೀವು ಕಾರಲ್ಲಿ ಕೂತಿದ್ದೀರಿ ಅಂತ, ಅದಕ್ಕೆ ಕರೆಯೋಣ ಅಂತ ಬಂದಿವಮ್ಮ. ಹೌದು, ಕಾರಲ್ಲೇ ಕೂತಿದ್ದೆ. ಕೂತು ಕಾಲು ನೋವು ಬಂದು ಹಾಗೆ ಒಂಚೂರು ಓಡಾಡ್ಕೊಂಡಿರೋಣ ಅಂತ ಆಚೆ ಬಂದಿದ್ದೀನಿ. ಅಲ್ಲಮ್ಮ, ಅದು ನಾವು ಸುಮ್ನಿರಮ್ಮ. ನಾನು ಹೆತ್ತ ಮಕ್ಕಳೇ ನನ್ನ ಮಾತು ಕೇಳಲ್ಲ, ನೀವಾದರೂ ಏನು ಮಾಡ್ತೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಅಮ್ಮ ಒಳಗಡೆನೆ ಬಂದು ಕೂತ್ಕೋಬೋದು ಅಲ್ವಾ? ಹಾಂ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನಂಗೆ ಈ ಊರು ಇಷ್ಟ ಆಗಲ್ಲ, ಈ ಬಿಸಿಲು, ಈ ಸದ್ದು ಬರಲ್ಲ. ಇಲ್ಲಿಂದ ವಾಪಸ್ ಹೋದ್ರೆ ಸಾಕಾಗಿದೆ. ತಾವು ಹಿರಿಯರು ಮಂಗಳ ಕಾರ್ಯಕ್ಕೆ ತಾವು ದಯಮಾಡಿ ಬರ್ಬೇಕು. ಬನ್ನಿಮ್ಮ. ನನಗೆ ಒತ್ತಾಯ ಮಾಡ್ತಾ ಸಮಯ ಹಾಳು ಮಾಡ್ಕೋಬೇಡಿ. ಹೋಗಿ ಕೆಲಸ ನೋಡ್ಕೊಳ್ಳಿ. ಅಲ್ಲಮ್ಮ, ನೀವೇ ಇಲ್ದೆ ಹೇಗಮ್ಮ? ಯಾಕೆ, ನಾನಿಲ್ದೆ ಇಷ್ಟೊತ್ತು ಏನು ನಡೆದಿಲ್ವಾ? ಅಲ್ಲ ತಾಯಿ, ತಾವು ಮಂಗಳ ಕಾರ್ಯ, ತಾವು ಹಿರಿಯರಿಲ್ಲಂಗೆ. ಹೋಗಿ ಮುಂದಿನ ಕೆಲಸ ನೋಡ್ಕೊಳ್ಳಿ. ಹೋಗ್ರಿ. ಶ್ರವಣವ್ರೆ, ಕರೆದ್ರೆ ಅಮ್ಮನನ್ನ ಬಂದ್ರ? ಕರೆದ್ವಿ. ಅವ್ರು ಒಳಗ್ ಬರಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಗೆ ನಿಂತಿಟ್ಟಿದ್ದಾರೆ. ಅವರು ಒಂಥರ ಮಕ್ಕಳ ತರ, ಅವ್ರಿಗೆ ಹೇಳದೇ ಇರೋದು, ಮನಸ್ಸಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಬರಲ್ಲ. ಟಕ್ಕ ಅಂತ ಏನ ಹಂಗೆ ಇರ್ತಾರ ಅವರು. ನಾನು ಮಾಡ್ತೀನಿ, ವ್ಯವಸ್ಥೆ ಮಾಡ್ತೀನಿ, ಕರ್ಕೊಂಡ್ಬರ್ತೀನಿ ನಾನು. ಅಮ್ಮನಿಗೆ ಅರ್ಥ ಆಗುವ ಹಾಗೆ ಹೇಳಿ ಕರ್ಕೊಂಬ. ನೀವಿಬ್ರು ನಿಂತ್ಕೊಂಡು ಏನ್ ಮಾಡ್ತೀರಿ? ಇಬ್ಬರದು ನೃತ್ಯ ಕಾರ್ಯಕ್ರಮ ಇದೆಯಾ? ಹೋಗಿ ಅವಳ ಜೊತೆ. ತರ ಶುಭ ಕಾರ್ಯ ಆಗುವಾಗ ಈ ಅಮ್ಮಂದು ಏನಾರು ಒಂದು ಇದ್ದೇ ಇರುತ್ತಪ್ಪ. ಯಾವಾಗ ಸರಿ ಹೋಗ್ತಾಳೋ ಚಾಮುಂಡೇಶ್ವರಿ ಗೊತ್ತು.